ಚುನಾವಣೆ ಓಟ್ ಹಾಕೋದು ನಮಗೆ ಓಟ್ ಹಾಕಿ ಮಂತ್ರಿಯಾಗಿ ಬಂದು ಆ ದೇವರ ಸೇವೆ ಮಾಡುವಂತಹ ಭಾಗ್ಯವನ್ನು ಆ ದೇವರ ಅನುಗ್ರಹ ಮಾಡಿಕೊಟ್ಟು ಇನ್ನು ಮುಂದೆ ಹೆಚ್ಚು ಹೆಚ್ಚು ಕೆಲಸ ಕಾರ್ಯ ನಿಮ್ಮ ಮೂಲಕ ಆಗುವಂತಹ ಭಾಗ್ಯವನ್ನು ಆ ದೇವರ ಅನುಗ್ರಹ ಮಾಡಿಕೊಟ್ಟು ನಾವೆಲ್ಲರೂ ಮಾಡಿಕೊಂಡು ಬರುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಟ್ಟು ಆ ಮುಹೂರ್ತವನ್ನು ಸುಮುಹೂರ್ತವಾಗಿಸಿ ಒಳ್ಳೆಯ ರೀತಿಯಲ್ಲಿ ಆ ಕೆಲಸ ಕಾರ್ಯ ಶಿವ ಮಾರ್ಗ ಪ್ರಣೀತಾರಂ ಪುತ್ತೂರಿನಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಎಲ್ಲ ಯೋಜನೆಗಳಲ್ಲಿ ಇವತ್ತು ರಾಷ್ಟ್ರಧ್ವಜ ಮತ್ತು ಅದರ ಸ್ತಂಭ ಹಾಕುವಂಥ ಈ ಒಂದು ಯೋಜನೆ ಕೂಡ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ಯಾವಾಗಲೂ ನಾವು ಹೇಳ್ತೀವಿ ಅದು ಬೆಂಚ್ ಮಾರ್ಕ್ ಆಗಬೇಕು, ಕೆಲಸ ಮಾಡೋದು ಬೆಂಚ್ ಮಾರ್ಕ್ ಆಡಬೇಕು. ಈ ಸ್ತಂಭ ಇನ್ನು 100 ವರ್ಷ ನಿಲ್ತದೆ, 90 ವರ್ಷ ಇದಕ್ಕೆ ಬಾಳಿಕೆ. 90 ವರ್ಷ ಇದ್ದರೆ ಅದನ್ನು ಇನ್ನು 90 ವರ್ಷದೊಳಗೆ ಮುಂದಿನ ಜನಾಂಗದವರು ಹೇಳಿದು ಅದು ಅಶೋಕ ರೈ ಅವರು, ಅದು ಅಮಲಾ ಅವರು, ಅದು ಮತ್ತು ನಮ್ಮ ನಗರಸಭೆಯ ಪೂಡದ ಸದಸ್ಯರೆಲ್ಲ ಸೇರಿ ಹಾಕಿರುವಂಥ ರಾಷ್ಟ್ರ ಪ್ರೇಮಕ್ಕಾಗಿ ಹಾಕಿರುವಂಥ ಒಂದು ಸ್ತಂಭ ಅಂತ ಹೇಳುವಂಥ ಮಾತು ಇತಿಹಾಸ ಪುಟಗಳಲ್ಲಿ ಬರೀತದೆ. ನಾನು ಶಾಸಕರಾದ ಒಂದು ತಿಂಗಳಲ್ಲಿ ಕನಸನ್ನು ಕಾಣ್ತಾ ಇದ್ದೆ. ನೀವೆಲ್ಲ ಕಡೆ ಇಂಥ ಧ್ವಜಗಳನ್ನು ನೋಡಿರ್ಬೋದು, ಏರ್ಪೋರ್ಟಲ್ಲಿ ನೋಡಿರ್ಬೋದು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನೋಡಿರ್ಬೋದು. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ತಾಲೂಕು ಮಟ್ಟದಲ್ಲಿ ಒಂದು ಧ್ವಜಸ್ತಂಭ ಹಾಕಿದೆ ಅಂತ ಹೇಳಿದ್ರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ನಾವು ಮೈಕಲ್ಲಿ ಭಾಷಣ ಕೊಡ್ತೀವಿ, ಈ ದೇಶ ಪ್ರೇಮದ ಬಗ್ಗೆ ನಮ್ಮ ಭಾಷಣ ಹೇಗಿರ್ತದೆ, ಅಯ್ಯೋ ಅದನ್ನು ಕೇಳಿದರೆ ನಮಗೆ ಚಪ್ಪಾಳೆ ತಟ್ಟುವಂತ ಆಗ್ತದೆ. ಹೊಡಿರಿ 2 ಚಪ್ಪಾಳೆ ಅಂತ ಆಗ್ತದೆ. ಆದರೆ ನಾವು ಮಾಡೋದೇನು, 18 ಕೋಟಿ ರೂಪಾಯಿ ಪೂಡದಲ್ಲಿ ಇದ್ದು ಇವತ್ತಿಗೆ 18 ವರ್ಷ ಆಯಿತು. 18 ಕೊಟ್ಟಿದೆಯಲ್ಲ, 20 ಇದೆಯಾ, 8 ಕೋಟಿ ರೂಪಾಯಿ ಇದ್ದು ಈಗ 18 ವರ್ಷ ಆಯಿತು. ಬಳಸಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನನಗೆ. ಬ್ಯಾಂಕ್ ಮ್ಯಾನೇಜರ್ ಮಜಾ ಮಾಡ್ತಾ ಇದ್ದಾರೆ, ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು 28 ವರ್ಷ ಆಯಿತಾ. ಬಳಕೆ ಮಾಡಲಿಕ್ಕೆ ಗೊತ್ತಿಲ್ಲ, ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾರೆ. ಭಾಷಣ ಮಾಡೋದು ಬಿಡೋದು, ಭಾಷಣ ಮಾಡೋದು. ನಾವು ಯಾಕೆ ಈ ಕಂಬವನ್ನು ಇಲ್ಲಿ ಧ್ವಜಸ್ತಂಭವನ್ನು ಹಾಕ್ತೀವಿ ಅಂತ ಹೇಳಿದರೆ, ಇದನ್ನು ನೋಡುವಾಗ ನಮ್ಮ ಮೈ ಜುಮ್ ಅಂತದೆ, ನಮ್ಮ ರೋಮಗಳಲ್ಲಿ ಕೂಡ ದೇಶ ಪ್ರೇಮದ ಬಗ್ಗೆ ಪ್ರೀತಿ ಹುಟ್ಟುವಂಥ ಕೆಲಸಗಳು ಆಗ್ತದೆ. ನೀವು ನೋಡಿ ಇದು ಹೇಗೆ ಬರ್ತದೆ. ಸುಮಾರು 200, ಅಮಲವರು ಹೇಳಿದಾಗೆ 264 ಫೀಟು 80 ಮೀಟ್ರ್ ಹೈಟ್ ಬರ್ತದೆ. ಆನಂತರ 60 × 40 2400 ಸ್ಕ್ವೇರ್ ಫೀಟಿನಷ್ಟು ಒಂದೊಂದು ಧ್ವಜ ಅದರ ಮೇಲೆ ಹಾಕುವಂಥದ್ದು, ಹಾರಾಡುವಂಥದ್ದು ಆಗ್ತದೆ. ಒಂದು ಧ್ವಜಕ್ಕೆ ಸುಮಾರು 40,000ದಿಂದ ಮೇಲೆ ಅದಕ್ಕೆ ದುಡ್ಡು ಇದೆ. ವರ್ಷಕ್ಕೆ 3 ಸಲ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ.
ವರ್ಷಕ್ಕೆ 3 ಸಲ ಅದನ್ನು ಮಳೆಗಾಲ ಆದ ಕೂಡಲೊಮ್ಮೆ ಮಾಡಬೇಕು, ಬೇಸಿಗೆ ಕಾಲದಲ್ಲಿ 2 ಸಲ ಅದನ್ನು ಮಾಡದಿದ್ದರೆ ಅದು ಹಾಳಾಗ್ತದೆ. ಅಂದರೆ 1,04,20,000 ರೂಪಾಯಿ ಪ್ರತಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಬೇಕು. ಅದನ್ನು ನಗರಸಭೆ ಮಾಡಬೇಕು, ಇಲ್ಲದ್ರೆ ಬೇರೆ ಯಾರು ಮಾಡೋದಿಲ್ಲ. ನಗರಸಭೆಯಿಂದ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಎಷ್ಟೋ ಜನ ಅಲ್ಲಿಂದ ಬರ್ತಾರೆ ದೇವಸ್ಥಾನಕ್ಕೆ. ಇದು ಇಲ್ಲಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇಡೀ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಅದು ಪ್ರೇರೇಪಣೆ ಸಿಗಬೇಕು. ನಾವು ಮೊದಲು ಬಿರ್ಮಲಗುಡ್ಡೆಯಲ್ಲಿ ಇದನ್ನು ಹಾಕಬೇಕು ಅಂತ ಕನಸು ಕಾಣ್ತಾ ಇದ್ವಿ. ಬಿರ್ಮಲಗುಡ್ಡೆಯಲ್ಲಿ ಇದನ್ನು ಹಾಕಿ ಅತ್ಯಂತ ಎತ್ತರದಲ್ಲಿ, ನಾವು ಯಾವಾಗಲೂ ಇಂಡಿಪೆಂಡೆಂಟ್ ದಿವಸಕ್ಕೆ ನಾವು ಹೇಳ್ತೇವೆ ನಮ್ಮ ರಾಷ್ಟ್ರಧ್ವಜ ಎತ್ತರಕ್ಕೆ ಹಾರಲಿ, ಇನ್ನೂ ಎತ್ತರಕ್ಕೆ ಹಾರಲಿ ಅಂತ. ನಮಗೆ ಇನ್ನೂ ಎತ್ತರದಕ್ಕೆ ಹಾರಿಸಿ ಬಿರ್ಮಲಗುಡ್ಡೆಯಲ್ಲಿ ಇದನ್ನು ಹಾಕಬೇಕಂತ ಇತ್ತು. ಆನಂತರ ಜನಸಾಮಾನ್ಯರ ಬೇಡಿಕೆ ಬಂತು, ಅಲ್ಲಿಂದ ಚಿಕ್ಕದಾಗಿ ಕಾಣಬಹುದು ಮತ್ತು ಹತ್ತಿರದಿಂದ ಜನರಿಗೆ ನೋಡುವಂಥ ಅವಕಾಶ ಸಿಗುವುದಿಲ್ಲ. ಅದಕ್ಕಾಗಿ ಇಲ್ಲಿ ಮಾಡಿದರೆ ಉತ್ತಮ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವ ಮುಖಾಂತರ ಅದನ್ನು ಇಲ್ಲಿ ಇವತ್ತು ಹಾಕುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ಇನ್ನಷ್ಟು ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ಜನ ನೋಡ್ತಾ ಇದ್ದಾರೆ ಪುತ್ತೂರಿನ ಕಡೆಗೆ. ನನ್ನ ಹತ್ರ 2-3 ಜನ ಬೇರೆ ಕಡೆಯಿಂದ ಕೇಳಿದರು, ನೀವು ಎಂಚ ಇನ್ನು ಪಾಡಿಯಾರಂತ. ಏನೊಂಡೆ ಎಂಗೆ 1 ವರ್ಷ ಅಂಡಿತ್ತೆ ಪಡಪೋಡಂಡ ಶಿಲಾನ್ಯಾಸ ಮಲ್ಪ್ಯಾರ ಬಂಗೊಂಡು ಅದು ಸುಲಭ ಇಜ್ಜಿ ಅಧಿಕಾರಗಳನ್ನು ತಿರ್ಗದು ಬೆಂಡ್ ಮಾಡ್ತದೆ. ನಗರಸಭೆ ಇದು ಪೂಡ ಎಲ್ಲ ಸೆಟ್ ಮಾಡಿ ಈಗ ಶಿಲಾನ್ಯಾಸದ ಟೆಂಡರ್ ಕೂಡ ಆಗಿದೆ. ಇನ್ನು 1 ತಿಂಗಳಲ್ಲಿ ಉದ್ಘಾಟನೆ ಎಲ್ಲ. ಇವರಿಗೆ ಎಷ್ಟು ಸಮಯ ಅವಕಾಶ?